ಇಂಟರ್ವ್ಯೂಗೆ ಕಾಲ್ ಬಂತು. ಇಂಟರ್ವ್ಯೂಗೆ ಕಾಲ್ ಬಂದಾಗ ಈಗ ನಾಡಿದ್ದು ಇಂಟರ್ವ್ಯೂ ಇದೆ, ಇವತ್ತು ನಮ್ಮ ಅಣ್ಣವರು ನಾವು ಜೊತೆಗಿದ್ದೀವೆಲ್ಲ ಹಾಸ್ಟೆಲ್ನಲ್ಲಿ, ಅವ್ರದ್ದು ಮದುವೆ. ನಾನು ಹೇಳಿದೆ ಹಾಗಾದ್ರೆ ಇಂಟರ್ವ್ಯೂ ಬೇಡಿ, ಊರಿಗೆ ಹೋಗಿ ಮದುವೆ ಅಟೆಂಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟೆ ಎಲ್ಲ ಸ್ನೇಹಿತರಿಗೆ. ಪಾಪ ಭಾಳ ಎಲ್ಲಪ್ಪ ನೋಡಿ ಯೋಚನೆ ಮಾಡಿ, ಇದು ನೀವು ನೋಡ್ತಾ ಇದ್ರಿ ಎಷ್ಟು ಮಂದಿ ಟ್ರೈ ಮಾಡ್ತಾರೆ ಹೇಗೆ, ಮತ್ತೆ ನೀವು ಬಂದಿದೆ ಅಷ್ಟೊಂದು ನೀವು ಮಾಡಬಾರ್ದು ಅಂತ ಹೇಳಿ ಎಲ್ಲಪ್ಪ ನನಗೆ ನಮ್ಮ ಅಣ್ಣವರು ಮದುವೆ ಇದ್ದರೆ ಹೇಗೆ, ಮತ್ತೆ ಅಲ್ಲಿಂದ ಬಂದು ಇಲ್ಲಿ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಆಯ್ತು ಒಂದು ಕೆಲಸ ಮಾಡೋಣ, ಸೆಂಟರ್ಗೆ ಹೋಗಿ ಅವರ ಹತ್ರ ಹೇಳ್ಬಿಡೋಣ, ಡೇಟ್ ನೋಡಿ ನಮ್ಮದು ಅದು ಈ ಥರ ಇಂಥ ಡೇಟ್ನಲ್ಲಿ ಇದೆ, ನಾವು ಬರೋದಿಲ್ಲ ಅಂತ ಹೇಳಿ. ಸೊ ಇಬ್ಬರು ಮೂರು ಧ್ಯಾನ್ ಸಿಂಗ್ ಅವರು ಮತ್ತು ಕಮಲ್ ನೈನ್ ಅವರು ನಾನು ಜೊತೆಗೆ ಹೋಗಿದೆ. ಹೋಗಿ ಅಲ್ಲಿ ಎಲಾಹಾಬಾದ್ನಲ್ಲಿ UPSC ಸೆಂಟರ್ನಲ್ಲಿ ಹುಡುಕಿ ಒಬ್ಬರು ಸಿಕ್ಕಿದ್ರು, ಒಬ್ಬರು ಸದ್ದಾಜ್ ಇದ್ರು, ಬಹಳ ಥಿನ್ ಪರ್ಸನ್, ಅಂಡರ್ ಸೆಕ್ರೆಟರಿ ಯಾರೊಬ್ಬರು ಇದ್ರು, ಹೆಸರು ಮರೆತಿಲ್ಲ. ಅವ್ರಿಗೆ ಹೋಗಿ ಹೇಳಿ ನೋಡಿ ಈ ಥರ ನಂದು ಇಂಟರ್ವ್ಯೂ ಇದೆ ಇಂಥ ದಿವಸ, ಆದರೆ ನಮ್ಮ ಅಣ್ಣನ ಮದುವೆ ಇದೆ, ಅದಕ್ಕೂ ನಾನು ಬರೋದಿಲ್ಲ, ದಯವಿಟ್ಟು ನೋಟ್ ಮಾಡಿಕೊಡಿ ಅಂತ ಆ ಥರ ಹೇಳಿದ್ವಿ. ಅವ್ರಿಗೆ ಆಶ್ಚರ್ಯವಾಯಿತು, ಇದು ನಿಮ್ಮ ಬರೋದಿಲ್ಲ, ಎಲ್ಲ ಸರ್ ಬರೋದಿಲ್ಲ, ಹಾಗಾದರೆ ಬಿಟ್ಬಿಡ್ತೀರಾ, ನೆಕ್ಸ್ಟ್ ಇಯರ್ ನೋಡೋಣ ಅಂತ ಆ ಥರ ನಾವು. ಇಲ್ಲಪ್ಪ ನೋಡಿ ನಿಮ್ಗೆ ಬಹುಶಃ ಅರ್ಥ ಆಗಲಿಲ್ಲ, ಇದಕ್ಕೆ ಏನು ವಿಷಯ ನಿಮ್ಗೆ ಅರ್ಥ ಆಗಲಿಲ್ಲ, ನೋಡಿ ಈ ಥರ ಬಿಡಬೇಡಿ, ನೀವು ಇದು ಅಟೆಂಡ್ ಮಾಡಲೇಬೇಕು. ಇಲ್ಲ ಇದು ನೋಡಿ ಸಾಧ್ಯವೇ ಇಲ್ಲ. ದೇನ್ ಅವರು ಒಂದು ಕೆಲಸ ಮಾಡ್ಬೋದು, ಬೇಕಾದರೆ ಇಲ್ಲಿ ಬೇಡಿ, ನೀವು ಡೆಲ್ಲಿಗೆ ಬನ್ನಿ, ಇನ್ನೊಂದು ಡೇಟ್ ಕೊಡ್ತೀವಿ ನಿಮಗೆ, ಇಲ್ಲಿ ಏನಾದರೂ ಕಾರಣ ಹೇಳಿ ನೀವು ಅದಕ್ಕೆ ನೀವು ಡೆಲ್ಲಿ ಬಂದರೆ ನಿಮ್ಗೆ ಕಷ್ಟ ಆಗ್ಬೋದು. ನೋಡಿ ಇಲ್ಲಿ ಬರೀ ಇದೇ ಸೆಂಟರ್ ಅವರು ಬಂದಿದ್ದಾರೆ, ಡೆಲ್ಲಿನಲ್ಲಿ ಎಲ್ಲ ಇಂಡಿಯಾದಲ್ಲೇ ಬರ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ನೀವು ನೋಡಿದ್ರೆ ಇಂಗ್ಲೀಷ್ ನಿಮ್ಗೆ ಬಹುಶಃ ಸರಿಯಾಗಿ ಬರಲ್ಲ, ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಪರವಾಗಿಲ್ಲ, ನೀವು ಅಲ್ಲಿ ಕಷ್ಟ ಆಗ್ಬೋದು, ಯೋಚನೆ ಮಾಡಿ. ಎಲ್ಲ ಸರ್ ಯೋಚನೆ ನಾನು ಮಾಡಿ ಬಂದಿದ್ದೇನೆ, ಇದು ಆಗೋದೇ ಇಲ್ಲ, ನೀವು ದಯವಿಟ್ಟು ಡೆಲ್ಲಿ ಬೇಕಾದರೆ ಕೊಡಿ, ಯಾವಾಗ ನೋಡೋಣ, ಬಟ್ ಇಲ್ಲಿಂದ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟೆ ಅವರಿಗೆ. ಅವರು ಒಪ್ಪಲಿಲ್ಲ ಪಾಪ. ನೋಡಿ ಏನು ಪರಿಚಯ ಇಲ್ಲ, ಬಟ್ ಹೀ ಸೆಡ್ ನೋ ಬಾಯ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಯು ಪ್ಲೀಸ್ ಕಮ್. ಆಯ್ತಪ್ಪ ನೀವು ಅಷ್ಟೊಂದು ಹೇಳ್ತಾ ಇದ್ರಿ, ನನಗೆ ಏನು ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಹೇಳಿ ಆಸ್ ಇಫ್ ವಿ ಆರ್ ಡೂಯಿಂಗ್ ಎ ಫೇವರ್ ಟು ಹಿಮ್ ಅಂತ ನಾವು ಒಪ್ಕೊಂಡೆ. ಆಯ್ತು ನೀವು ಅಷ್ಟೊಂದು ಹೇಳ್ತಾ ಇದ್ರಿ ಬರ್ತೀನಿ ಅಂತ ಹೇಳಿ, ಅಷ್ಟೊಂದು ನನ್ನ ತಿಳ್ಬೇಕಿರಲಿಲ್ಲ. ಹೋಗಿ ಆ ದಿವಸ ಮತ್ತೆ ಇಂಟರ್ವ್ಯೂ ಕೊಟ್ಟು ಕೂಡಲೇ ಇಂಟರ್ವ್ಯೂಯಿಂದಾನೇ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ತಗೊಂಡು ಲಕ್ನೋ ಹೋಗಿ ಅಟೆಂಡ್ ಮಾಡಿ ಬಂದೆ. ಆಲ್ ರೈಟ್, ಇನ್ ಮೈ ಮೈಂಡ್ ಐ ಥಾಟ್ ಎನಿವೇ ಐ ಹ್ಯಾಡ್ ನಾಟ್ ಟ್ರೈಡ್ ಆಲ್ಸೋ, ಇಟ್ಸ್ ಆಲ್ ರೈಟ್, ಮುಂದಕ್ಕೆ ನೋಡೋಣ ಸಾಧ್ಯವಾದರೆ. ಅಷ್ಟರಲ್ಲಿ ನನಗೆ ಪ್ರಶ್ನೆ ಇವ್ರದ್ದು ಆಗಿದೆ ಅವರದ್ದು ಆಗಿದೆ ಅಂತ ಮಾತು ಕಾರಿಡರ್ನಲ್ಲಿ ನಡೆದು, ಆ ಮಾತು ಕೇಳಿ ಇಲ್ಲ ಅವರದ್ದು ಆಗಿದ್ರೆ ನಂದು ಆಗಿರಬೇಕು, ಅಷ್ಟೊಂದು ಇರ್ಲಿಕ್ಕಿಲ್ಲ, ನಾನು ಬೇಕಾದರೆ ನೋಡ್ಬಿಡ್ತೀನಿ ಅಂತ ಹೇಳಿ ಪೇಪರ್ ತಗೊಂಡು ನೋಡಿದರೆ ನಂದು ಅಲ್ಲಿ ಇತ್ತು, ಸಿಲೆಕ್ಷನ್ ಆಗಿತ್ತು. ಸರಿಯಾಗಿ ಬಹುಶಃ ಯಾರು ನೋಡಲಿಲ್ಲ. ಜಾಯಿನ್ ಮಾಡುವಾಗ ಅಲ್ಲಿ ಕೇಳ್ತಾರೆ ನೀವು ಸ್ವಂತ ರಾಜ್ಯಕ್ಕೆ ಹೋಗ್ತೀರಿ ಇಲ್ವ ಅಂತ. ನಾನು ಅಲ್ಲಿ ಬರ್ಕೊಂಡೆ ಯಾವ ರಾಜ್ಯ ಕಳಿಸಿದರೆ ಹೋಗ್ತೀನಿ ಅಂತ ಹೇಳಿ, ಬಟ್ ನನಗೆ ಗೊತ್ತಿತ್ತು ನನ್ನ ರಾಜ್ಯ ನನಗೆ ಸಿಕ್ಕಲ್ಲ ಅಂತ ಗೊತ್ತು, ಯಾಕಂದರೆ ನನಗಿಂತ ಮೇಲೆ ಭಾಳ ಮಂದಿ ಇದ್ದರು, ಬಹುಶಃ ನನಗೆ ಸಿಗ್ಲಿಕ್ಕಿಲ್ಲ, ಅದು ಕೂಡ ಒಂದು ಇತ್ತು. ಬಟ್ ಆದ್ರೇನು ನಾನು ಏನು ಬರೆದುಕೊಂಡೆ, ಯಾವ ರಾಜ್ಯಕ್ಕೆ ಕಳಿಸ್ತೀನಿ ಅಂತ ಹೋಗ್ತೀನಿ, ಅದು ಒಂದು. ಮತ್ತು ಇನ್ನೊಂದು ಇತ್ತು, ಆ ಪೇಪರ್ ಅಪ್ಲಿಕೇಶನ್ ಕೊಡುವಾಗ ಧರ್ಮ, ವಾಟ್ ಇಸ್ ಯುವರ್ ರಿಲಿಜನ್, ಅಲ್ಲಿ ಕೂಡ ನಾನು ನಮ್ಮ ರಿಲಿಜನ್ ಹ್ಯುಮ್ಯಾನಿಟಿ ಅಂತ ಬರೆದಿದ್ದೆ, ಹಿಂದೂ ಮುಸ್ಲಿಂ ಅಂತ. ನಾನು ಹೇಳ್ತಾ ಬಹುಶಃ ಇಂಟರ್ವ್ಯೂ ಕಾಲದಲ್ಲಿ ಏನೋ ಸತಾಯಿಸ್ತಾರೆ, ಏನು ಅರ್ಥ ಇದಕ್ಕೆ ಏನು ತಿಳ್ಕೊತೀರಿ ಅಂತ, ಬಟ್ ಯಾರೂ ಪ್ರಶ್ನೆ ಕೇಳಲಿಲ್ಲ. ಸೊ ಆ ಥರ ನಮ್ಮ ಕರ್ನಾಟಕ ಸಿಕ್ತು. ಆವಾಗ ಉಡುಪಿ ದಕ್ಷಿಣ ಕನ್ನಡ ಒಂದೇ ಜಿಲ್ಲೆ ಇತ್ತು, ಅಲ್ಲಿ ಟ್ರೈನಿಂಗ್ ಆಗಿತ್ತು. ಅಲ್ಲಿ ಮತ್ತೆ ಪಳಂಬೂರಿನಲ್ಲಿ ಫಸ್ಟ್ ಪೋಸ್ಟಿಂಗ್, ಮತ್ತು ಸೆಕೆಂಡ್ ಪೋಸ್ಟಿಂಗ್ ಪುತ್ತೂರಿನಲ್ಲಿ, ನಂತರ NSP ಗುಲ್ಬರ್ಗ, ಈ ಥರ ಎಲ್ಲ ಕಡೆ ಕೆಲಸ ಮಾಡಿ ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ರಾಜಕೀಯ ಮುಖಂಡರು ಕೂಡ ಮತ್ತು ಜನರು ವಿಶೇಷವಾಗಿ ನನಗೆ ಭಾಳ ಒಳ್ಳೆ ರೀತಿಯಿಂದ ನೋಡ್ಕೊಂಡಿದ್ದಾರೆ. ಇದು ಬಹುಶಃ ವಚನ ಸಾಹಿತ್ಯ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಏನು ತಪ್ಪಾಗಬಾರ್ದು. ಇಲ್ಲಿ 1978 ಇಸ್ವಿಯಲ್ಲಿ ನಾನು ATI ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರಿನಲ್ಲಿ ಇದೆ, ಅಲ್ಲಿ IAS ಮತ್ತು IPS ಅಂದರೆ ಹಿಂದಿನ ವರ್ಷದ IAS ಅವರು ಈ ವರ್ಷದ IPSಗಳು ಜೊತೆಗೆ ಟ್ರೈನಿಂಗ್ ಮಾಡ್ತಾರೆ, ಒಂದೂವರೆ ವರ್ಷ. ಅಲ್ಲಿನೇ ನಮಗೆ
ತಾರಾ ಅವರಿಗೆ ಪರಿಚಯ ಲೀನ್ ಆಗಿತ್ತು. ಅವರು ನಿಜವಾಗಲೂ ಸಾಹಿತ್ಯ, ಯಾಕೆಂದರೆ ಅವರು MA ಇಂಗ್ಲೀಷ್, ಅದು ಕೂಡ ಟಾಪರ್ ಅಂದರೆ ಬರೀ ಯೂನಿವರ್ಸಿಟಿ ಅಲ್ಲ, ಸ್ಟೇಟ್ ಟಾಪರ್. ಕೇರಳನಲ್ಲಿ ನಂಬರ್ 1 MA ಅವರು ಟಾಪರ್ ಇದ್ದರು. ಅವರಿಗೆ ಸಾಹಿತ್ಯ ಮೇಲೆ ಬಹಳ ಅದು ಇತ್ತು. ನನಗೆ ಆ ಥರ ಸ್ವಲ್ಪ ಪರಿಚಯವಾಯಿತು. ಪರಿಚಯ ಆದ ನಂತರ ಏನು ಇದು ಪತ್ರಗಳು ಆ ಥರ ಶುರುವಾಯಿತು. ಮತ್ತು ಅದು ಇಂಟ್ರೆಸ್ಟಿಂಗ್ ಆಗಿ ನಮ್ಮ ಮದುವೆ ಕೂಡ ನಾನು ಪಳಂಬೂರಿನಲ್ಲಿ ESP ಇದ್ದಾಗ ಅಲ್ಲಿ ಒಂದು NMPT ಇದೆಲ್ಲ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್, ಅವತ್ತು ಒಂದು ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸ್ ಅಂದರೆ ಇಟ್ ಈಸ್ ಆನ್ ದಿ ಬೀಚ್ ಮೇಲೇನಿದೆ. ಆ ಗೆಸ್ಟ್ ಹೌಸ್ನನ್ನು ₹2.50 ಅದು ಅಷ್ಟು ದುಡ್ಡು ಹಣ ಕೊಟ್ಟು ಅದು ರಿಸರ್ವ್ ಮಾಡಿದೆ ಫಾರ್ ಒನ್ ಡೇ. ₹2.50. ಐ ಹೈರ್ಡ್ ದಟ್ ಗೆಸ್ಟ್ ಹೌಸ್ ಆ್ಯಂಡ್ ವಿ ಗಾಟ್ ಮ್ಯಾರಿಡ್ ದೇರ್. ನಮ್ಮ ತಂದೆಯವರು ಬಂದಿದ್ದರು, ಮತ್ತು ನಮ್ಮ ಅಣ್ಣ ಅವರು, ದೊಡ್ಡಣ್ಣ ಅವರು ಬಂದಿದ್ದರು, ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿಗಳು ಭಾಳ ಚೆನ್ನಾಗಿ. ಭಾಸ್ಕರ್ ಸಾಹೇಬರು ಅಲ್ಲಿ SP ಅವರು ಇದ್ದರು, ಅವರು ಕೂಡ ಭಾಳ ಸಹಾಯ ಮಾಡಿ. ಸೊ ಅಲ್ಲಿಗೆ ನಮ್ಮದು ಮದುವೆ ಅಲ್ಲಿ ಆಗಿತ್ತು. ಅನಂತಮೂರ್ತಿ ಬಂದು ಮಾತಾಡುವಾಗ ಅವರು ಸ್ಪೀಕಿಂಗ್ ಆಫ್ ಶಿವ ಅಂತ ಹೇಳಿ ಒಂದು ಪುಸ್ತಕ ಇವ್ರದ್ದು ನಮ್ಮ AK ರಾಮಾನುಜಂ ಆವಾಗ ಬಂದಿತ್ತು ಪೆಂಗ್ವಿನಿಂದ. ಆ ಪುಸ್ತಕ ಬಗ್ಗೆ ಹೇಳಿದರು, ನೋಡಿ ನೀವುಗಳು ಸಾಧ್ಯವಾದರೆ ಓದಿ, ಭಾಳ ಒಳ್ಳೆಯ ಪುಸ್ತಕ, ಅದರಲ್ಲಿ ವಚನಗಳ ಬಗ್ಗೆ ಈ ಥರ ಇದೆ ಅಂತ ಹೇಳಿದರು. ನನಗೆ ಸಾಹಿತ್ಯದಲ್ಲಿ ಭಾಳ ರುಚಿ ಹಾಗೇನೇ ಇತ್ತು. ಅದಕ್ಕೋಸ್ಕರ ವಾಪಸ್ ಹೋಗಿ ತಗೊಂಡು ಅದು ಓದಿದೆ. ಅಲ್ಲಿಂದ ನನಗೆ ವಚನ ಸಾಹಿತ್ಯ ಬಗ್ಗೆ ಜನರಲ್ ಆಗಿ ಹೇಳಿದೆ ಸಾಮಾನ್ಯವಾಗಿ, ಮತ್ತು ಅಲ್ಲಮ್ಮ ಪ್ರಭು ಬಗ್ಗೆ ವಿಶೇಷವಾಗಿ. ಅಲ್ಲಿ ಎಲ್ಲ ವಚನಗಳು ಓದಿದರೆ ಟ್ರಾನ್ಸ್ಲೇಷನ್ನಲ್ಲಿ ನನಗೆ ಅಲ್ಲಮ್ಮ ಪ್ರಭು ವಚನ ಹೆಚ್ಚಾಗಿ ಇದು ಭಾಳ ಒಳ್ಳೆಯದಂತ ನನಗೆ ಅನಿಸಿತ್ತು. ಅಲ್ಲಿಂದ ಅದು ಶುರುವಾಯಿತು. ಜೊತೆಗೆ ಶಿವಪ್ರಕಾಶ್ ಜೊತೆಗೆ ಕೆಲಸ ಮಾಡುವಾಗ ಇನ್ನೂ ಹೆಚ್ಚಾಗಿ ಒಂದು ಅಲ್ಲಮ ಪ್ರಭು ಬಗ್ಗೆ ಓದಿದ್ದೀನಿ, ಬೇರೆ ವಚನ ಸಾಹಿತ್ಯ ಕೂಡ ಓದಿದ್ದೀನಿ. ವಚನ ಸಾಹಿತ್ಯ ಹೋಗುವಾಗ ನನಗೆ ಒಂದು ಇದು ಐಡಿಯಾ ಬಂತು, ದಟ್ ಈ ಬಗ್ಗೆ ಸ್ವಲ್ಪ ವ್ಯವಸ್ಥಿತವಾಗಿ ಓದಬೇಕು ಮತ್ತು ಸಾಧ್ಯವಾದರೆ ಬರ್ಕೋಬೇಕು ಬಗ್ಗೆ. ಆವಾಗ ಇದು ಯೋಚನೆ ಬಂತು. ಬಟ್ PhD ಮಾಡಬೇಕಾದ್ರೆ ಆ ಹಿಂದಿ ನನಗೆ MA ಇತ್ತು ಪೊಲಿಟಿಕಲ್ ಸೈನ್ಸ್, ಅದಕ್ಕೋಸ್ಕರ ಹಿಂದಿನಲ್ಲಿ MA ಮಾಡಿ ಹಿಂದಿನಲ್ಲಿ ಮಾಡಬೇಕು. ಇದು ಒಂದು ಕಬೀರ ಮತ್ತು ಅಲ್ಲಮ ಪ್ರಭು ಒಂದು ತುಲನಾ ಅಧ್ಯಯನ ಮಾಡೋಣ ಅಂತ ಯೋಚನೆ ಬಂದಾಗ ಹಿಂದಿನಲ್ಲಿ ಫಸ್ಟ್ MA ಮಾಡಿದೆ ಪ್ರೈವೇಟ್ ಸ್ಟೂಡೆಂಟ್ ಆಗಿ. ಅದು 91ನಲ್ಲಿ ಕಂಪ್ಲೀಟ್ ಆಯಿತು. 91ನಲ್ಲಿ ಒಂದು ಪುಸ್ತಕ ಕೂಡ ಬಂತು. ನಂತರ 92ನಲ್ಲಿ ನಾನು ರಿಜಿಸ್ಟರ್ ಮಾಡಿಕೊಂಡೆ ಇದು PhDಗೆ. ಅದು 97ನಲ್ಲಿ ಕಂಪ್ಲೀಟ್ ಆಯಿತು, ನನ್ನ PhD ಸಿಕ್ತು. ಸೊ 91ನಲ್ಲಿ ಒಂದು ಪುಸ್ತಕ. ಎರಡನೇ ಪುಸ್ತಕ ಅಲ್ಲಮ್ಮ ಪ್ರಭುನೇ ಬಗ್ಗೆ ಒಂದು ಚಿಕ್ಕ ಪುಸ್ತಕ. ನಾನು ಇದು PhD ಮಾಡ್ತಾ ಇದ್ದೆ, ಅದೇ ಸಾಮಗ್ರಿಯನ್ನು ಒಂದು ಚಿಕ್ಕ ಪುಸ್ತಕ ಬಗ್ಗೆ ಬಸವ ಸಮಿತಿಯವರು ಪಬ್ಲಿಷ್ ಮಾಡಿದ್ರು. ಮೂರನೇ ಪುಸ್ತಕ ಇತ್ತು ಇದು ತುಲನಾತ್ಮಕ ಅಧ್ಯಯನ, ನಮ್ಮ ಥೀಸಿಸ್ ಇತ್ತಲ್ಲ, ಅದು ಹಿಂದಿಯಲ್ಲಿ ಪಬ್ಲಿಷ್ ಆಯಿತು. ಕಬೀರ್ ಮತ್ತು ಅಲ್ಲಮ್ಮ ಪ್ರಭು ಮತ್ತು ಕಬೀರ್ ಅಂತ ಹೇಳಿ ಅದು ಬಂತು. ನಾಲ್ಕನೇ ಪುಸ್ತಕ ಈಗ 2 ವರ್ಷ ಹಿಂದೆ ಗುಲ್ಜಾರ್ ಅವರು ರಿಲೀಸ್ ಮಾಡಿದರು. ಅದು ಕೂಡ ಕವನಗಳು, ನಮ್ಮ ಹಿಂದಿ ಕವನಗಳು ಈ ಥರ ಇದೆ. ಬಹುಶಃ ಈಗ ಶಿವಪ್ರಕಾಶದ್ದು ಕವನಗಳು ಕನ್ನಡದಿಂದ ಹಿಂದಿ ಭಾಳ ವರ್ಷ ಹಿಂದೆ ಬರಬೇಕಾಗಿತ್ತು. ಅದು ಕೆಲವು ಕಾರಣದಿಂದ ಅವರು ಯಾರ್ಯಾರು ಕೊಟ್ಟರು, ಅವರು ಕಳ್ಕೊಂಡ್ರು, ಸಿಕ್ಕಲಿಲ್ಲ ಅಂತ ಏನೇನು ಹೇಳಿ ಬಹುಶಃ ಈಗ ಏನು ಬರ್ತಾ ಇದೆ ಅಂತ ಅವರು ಹೇಳ್ತಾ ಇದ್ರು. ಸೊ ಈ ಥರ ಒಂದು 4 ಪುಸ್ತಕಗಳು ನಮಗೂ ಇನ್ನುವರೆಗೆ ಪಬ್ಲಿಷ್ ಆಗಿವೆ.